ನಮಸ್ಕಾರ ಪ್ರೇಕ್ಷಕರೇ, ಬಿಸಿ ಸುದ್ದಿ ವಾಹಿನಿಯ ಕೋಟೆನಾಡಿನ ಕವಿಕಾವ್ಯ ಪರಿಚಯ ಕಾರ್ಯಕ್ರಮಕ್ಕೆ ತಮಗೆ ಅಭಿಮಾನದ ಸ್ವಾಗತ. ಅತ್ತೆ ಮಾವ ಗಂಜಿ ಸುತ್ತೇಳು ನೆರೆಗಂಜಿ ಮತ್ತೆ ಆಳುವ ದೊರೆಗಂಜಿ ನನ್ನ ಮಗಳೇ ಮುತ್ತೈದೆಯಾಗಿ ಬಾಳುವ ಎನ್ನುವ ಜನಪದ ತಾಯಿಯ ಹಂಬಲದ ನುಡಿಗಳನ್ನು ಸ್ಮರಿಸಿಕೊಳ್ಳುತ್ತಾ, ಹೆಣ್ಣು ಸಮಾಜದ ಕಣ್ಣಾಗಿ ಸಂಸಾರದ ನೊಗವನ್ನು ಹೊತ್ತು ಸುಖ ಶಾಂತಿ ನೆಮ್ಮದಿಯ ಬದುಕನ್ನು ಕಟ್ಟಿಕೊಡಬಲ್ಲ ಬಹುದೊಡ್ಡ ಜವಾಬ್ದಾರಿಯ ವ್ಯಕ್ತಿತ್ವ ಅವರದು. ಅಂತಹ ಹೆಣ್ಣು ಮಕ್ಕಳಲ್ಲಿ ಅನೇಕರು ತಾವೊಬ್ಬ ಗೃಹಿಣಿಯಾಗಿ ಅಥವಾ ವಿವಿಧ ನೌಕರಿಗಳಲ್ಲಿದ್ದರೂ ಸಹ ಮೂಲ ಹೆಣ್ಣು ಮತ್ತು ಸಂಸಾರದ ನೊಗಬರುವ ಜವಾಬ್ದಾರಿಯಿಂದ ನುಳಿಸಿಕೊಳ್ಳಲಾಗದೆ ತಮ್ಮ ಬದುಕಿನ ವಿವಿಧ ಅನುಭವಗಳನ್ನು ತಮ್ಮ ಕರಕುಶಲೆ, ರಂಗೋಲೆ, ಚಿತ್ರಕಲೆ ಮತ್ತು ಲೇಖನ ಸಾಹಿತ್ಯಗಳ ಮೂಲಕ ಹೊರಹಾಕುವಂಥವರ ಜೀವನ ಚರಿತ್ರೆಗಳನ್ನು ಆಲಿಸಿದ್ದೀರಿ. ಅಂತಹ ಅವರಲ್ಲಿ ಈ ಹೊತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ಪವಿತ್ರ ಗ್ಯಾರಹಳ್ಳಿಯವರು ನನ್ನೊಟ್ಟಿಗೆ ಸಂದರ್ಶನದಲ್ಲಿ ಭಾಗಿಯಾಗ್ತಾರೆ. ಅವರನ್ನು ಇದೀಗ ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾನೆ. ಮೇಡಮ್, ತಮಗೆ ಅಭಿಮಾನದ ಸ್ವಾಗತ. ನಮಸ್ಕಾರ ಸರ್. ಮೇಡಮ್, ಪವಿತ್ರ ಗ್ಯಾರಹಳ್ಳಿಯವರು ಒಬ್ಬ ಗೃಹಿಣಿಯಾಗಿ ಸಂಸಾರದ ನೊಗ ಹೊತ್ತು ತಾವು ನಂಬಿದಂತಹ ರೈತ ಕುಟುಂಬದ ಒಬ್ಬ ಮೇರು ವ್ಯಕ್ತಿತ್ವವನ್ನು ಉಳ್ಳವರಾಗಿ ಬದುಕನ್ನು ಸಾಗಿಸ್ತಾ ಹೊರಟಿದ್ದೀರಿ. ಈ ರೀತಿಯ ಸಂಸಾರವನ್ನು ಹೊರುವ ಮುನ್ನ ಬಾಲ್ಯದಲ್ಲಿ ಪವಿತ್ರ ಅವರ ಬದುಕು ಹೇಗಿತ್ತು ಒಂದಷ್ಟು ನೆನಪು ಮಾಡಿಕೊಳ್ಳಿ. ನಾನು ಬಾಲ್ಯದಲ್ಲಿ ಬಡತನದ ಕುಟುಂಬದಲ್ಲಿ ಜನಿಸಿದಂತಹ ಒಬ್ಬ ಹೆಣ್ಣು ಮಗಳು. ನಾವು 3 ಜನ ಅಕ್ಕ ತಂಗಿಯರು, 3 ಜನನೂ ಹೆಣ್ಣು ಮಕ್ಕಳು. ಆದರೂ ನಮ್ಮ ಅಪ್ಪಾಜಿ ಅಮ್ಮ ಸ್ವಲ್ಪ ಕಷ್ಟಪಟ್ಬಿಟ್ಟು ಓದಿಸಿದ್ರು ನಮ್ಮನ್ನು. ನಾನು BA ಫೈನಲ್ ಇಯರ್ ತನಕ ಓದಿದೆ. ಅದು ಏನಾಯಿತು ಅಂದರೆ ಫೈನಲ್ ಇಯರ್ ನಾನು ಓದ್ತಾ ಇರಬೇಕಾದ್ರೆ ನನಗೆ ಮದುವೆಗೆ ಪ್ರಸ್ತಾಪ ಮಾಡಿದರು. ನಾವು 3 ಜನ ಹೆಣ್ಮಕ್ಳಾಗಿರೋದ್ರಿಂದ ನಮ್ಮದು ಭಾಳ ಮೊದಲಿದ್ದನೂ ನಾವು ಒಂದೊತ್ತು ಅನ್ನಕ್ಕೂ ನಮಗೆ ಸ್ವಲ್ಪ ಕಷ್ಟದ ಪರಿಸ್ಥಿತಿ ಇತ್ತು ಆವಾಗಿನ ಕಾಲದಲ್ಲಿ. ಆಮೇಲೆ ನನಗೆ ಏನು ಅಂದರೆ ಮದುವೆ ಪ್ರಸ್ತಾಪ ಬಂದಮೇಲೆ 3 ಜನ ಹೆಣ್ಮಕ್ಳು ಹೇಗೆ ಮದುವೆ ಮಾಡ್ತಾರೆ ಇವ್ರ ತಂದೆ ತಾಯಿ ಅನ್ನೋದು ಜನಗಳಿದ್ದ ಒಂದು ಮಾತುಗಳು ನನಗೆ ಯಾವಾಗಲೂ ಕೇಳಿ ಬರ್ತಾ ಇತ್ತು. ಆ ಪ್ರಸ್ತಾಪ ಬಂದ ತಕ್ಷಣ ನಾನು ಮದುವೆಗೆ ಒಪ್ಕೊಂಡೆ. ಹಂಗಾಗಿ ನಂದು ಫೈನಲ್ ಇಯರ್ BA ಕಂಪ್ಲೀಟ್ ಆಗಲಿಲ್ಲ. ಹಂಗಾಗಿ ನಮ್ಮದು ಅವಾಗಲೇ ವಿವಾಹ ಕೂಡ ಆಗಿಬಿಡ್ತು. ಅಂದರೆ ಬಹುತೇಕ ಬಹಳಷ್ಟು ನಮ್ಮ ಗ್ರಾಮೀಣ ಬದುಕಿನ ಕುಟುಂಬಗಳು ಅದೇನೋ ಶಾಪನೋ ಅಥವಾ ಆ ಹೊತ್ತಿನ ಸಂದರ್ಭಗಳು ಬಡತನದಲ್ಲೇ ಬದುಕನ್ನು ಕಟ್ಟಿಕೊಂಡದ್ದು ಜಾಸ್ತಿ. ಅದಕ್ಕೆ ಕೆಲವರು ಈ ದಲಿತ ಕವಿಗಳು ಹೇಳ್ತಾರೆ, ಗುಡಿಸಲಲ್ಲಿ ಅರಳಿದ ವಸ್ತು ನನ್ನ ಕವನ, ಈ ಥರದ ಕವನಗಳನ್ನು. ಅಂದರೆ ಬಡತನ ಮತ್ತು ಗುಡಿಸಲು ಅಥವಾ ಕಷ್ಟಗಳು ಬದುಕಿನ ಯಾವುದೇ ವ್ಯಕ್ತಿತ್ವ ಅರಳೋದಕ್ಕೆ ಏನು ಅಡ್ಡಿ ಬರೋದಿಲ್ಲ ಅಂತೇಳಿ. ಹಾಗಾಗಿ ನಿಮ್ಮ ಬಡತನದ ಬದುಕನ್ನ ಜೊತೆಯಲ್ಲಿ ಸಂಸಾರಕ್ಕೆ ಬಂದ ಮೇಲೆ ನೀವು ಕವನವನ್ನು ಕಟ್ಟುವಂತಹ ಕಾರ್ಯಕ್ಕೆ ಮುಂದಾದ್ರಿ. ಹೇಗೆ ಅದಕ್ಕೆ ರೂಢಿಸ್ಕೊಂಡ್ರಿ? ಸರ್, ನಾನು 5ನೇ ತರಗತಿ ಇದ್ದಾಗಲಿದ್ದರೆ ನಾನು ಕವನಗಳನ್ನು ಬರೆಯೋದಕ್ಕೆ ಆಗಲೇ ಪ್ರಾರಂಭ ಮಾಡಿದ್ದೆ. ಇದಕ್ಕೆ ನಮಗೆ ಕವನ ಬರೆಯೋದನ್ನು ಹೇಳ್ಕೊಟ್ಟಿದ್ದು ನಮ್ಮ ಅಣ್ಣವರಾದಂತಹ ಚಿಕ್ಕಪ್ಪನಹಳ್ಳಿ ನೊಬೆಲ್ ಕುಮಾರ್ GN ಇವರು. ಅವರ ಒಂದು ಮಾರ್ಗದರ್ಶನದಲ್ಲಿಯೇ ಕವನಗಳನ್ನು ಬರಿತಾ ಇದ್ದೆ. ಅವರು ಕರೆಕ್ಷನ್ ಮಾಡ್ತಾ ಇದ್ರು. ಆ ಥರ ಬರೀತಾ ಇದ್ದೆ. SLC ತನಕನೂ ಕವನಗಳನ್ನು ಬರಿತಾ ಇದ್ದೆ. ಆಮೇಲೆ ಅದಾದ್ಮೇಲೆ ಇನ್ನೇನು ಮತ್ತೆ ಕಾಲೇಜ್ ಲೆವೆಲಿಗೆ ಹೋದ್ಮೇಲೆ ಬರೆಯೋದನ್ನು ನಿಲ್ಲಿಸ್ಬಿಟ್ಟಿದ್ದೆ. ಇನ್ನೇನು ವಿವಾಹ ಆಯಿತು. ವಿವಾಹ ಆದ ನಂತರನೂ ನಾನು ಕವನಗಳನ್ನು ಬರೆಯೋದನ್ನು ನಿಲ್ಲಿಸಿದ್ದೆ. ಈಗ ಒಂದು 4 ವರ್ಷದಿಂದ ಮತ್ತೆ ನಾನು ಕವನಗಳು ಬರೆಯೋದನ್ನು ಸ್ಟಾರ್ಟ್ ಮಾಡಿದ್ದೀನಿ. ಆ ಕವನಗಳನ್ನು ನನಗೆ ಸುಮ್ಮನೆ ಈಗ ಒಂದು ಲೈನ್ಸ್ಗಳನ್ನು ಬರೆಯೋದು, ಅವನ್ನ ಮೊಬೈಲಲ್ಲಿ ಸ್ಟೇಟಸ್ಗೆ ಹಾಕೋದು, ಈ ಥರ ಮಾಡ್ತಾ ಇದ್ದೆ. ಆಮೇಲೆ ಈಗ ಹಿಂಗೆ ಮೊಬೈಲ್ ಸ್ಟೇಟಸ್ ನೋಡಿದವರೊಬ್ಬರು ಅವನ್ನ ಒಂದು ಪುಸ್ತಕ ಮಾಡಿ ಇಟ್ಕೊಳ್ಳಿ ಅಂತ ಅಂದರು. ಆಯಿತು ಅಂತ ಹೇಳಿ ಪುಸ್ತಕ ಮಾಡಿ ಇಟ್ಕೊಂಡಿದ್ದೆ. ಹೀಗೆ ನಾನು ಮೊಬೈಲ್ ಗ್ರೂಪ್ಗಳಲ್ಲಿ ಕವನಗಳನ್ನು ಬರೆದಾಕಬೇಕಾದ್ರೆ ಏನಾಯಿತು ಅಂದರೆ ಒಬ್ಬರು ಮಣ್ಣೆ ಮೋಹನ್ ಸರ್ ಅಂತ ಹೇಳಿದ್ರು. ಅವರು ಒಂದು ನನ್ನ ಅಗಲಿದ ಅಪ್ಪ ಅಂತ ಹೇಳಿ ಒಂದು ಕವನವನ್ನು ಬರೆದು ಹಾಕಿದ್ದೆ ಗ್ರೂಪಲ್ಲಿ. ಅದನ್ನು ನೋಡಿ, ಮೇಡಮ್ ಈ ಕವನವನ್ನು ನಾವು ಪತ್ರಿಕೆಯಲ್ಲಿ ಪ್ರಕಟಿಸಬಹುದಾ ಅಂತೇಳಿ ನನಗೆ ಕೇಳಿದರು. ಸರ್ ಆಯಿತು ಸರ್, ಪ್ರಕಟಿಸಿ ಅಂದೆ. ಆಯಿತು ಮೇಡಮ್ ಅಂದರು. ನಿಮ್ಮದೊಂದು ಫೋಟೋ ಕಳಿಸ್ಕೊಡಿ ನಮಗೆ ಅಂದರು. ಸರ್ ಹೇಳಿದೆ ನಾನು, ಸರ್ ನನ್ನ ಫೋಟೋ ಬೇಡ ಸರ್, ನನಗೆ ನನ್ನ ತಂದೆ ತಾಯಿ ಫೋಟೋ ಕಳಿಸ್ತೀನಿ, ನೀವು ಅದನ್ನೇ ಹಾಕ್ಬಿಡಿ ಅಂದೆ. ಆಯಿತು ಅಂತೇಳಿ ಅವ್ರು ಒಪ್ಕೊಂಡು ತಿರುಗಿ ದಿನಾನೇ ಅದು ಬೆಂಗಳೂರಿನ ಸಂಜೆ ಎಕ್ಸ್ಪ್ರೆಸ್ ಪತ್ರಿಕೆಯಲ್ಲಿ ಬಂತದು ಕವನ. ಅದು ಬಂದರೆ ನನಗೆ ಭಾಳ ಖುಷಿ ಆಯಿತು. ನಂದು ಒಂದು ಕವನ ಬಂತಲ್ಲ ಪತ್ರಿಕೆಯಲ್ಲಿ ಅಂತೇಳಿ ತುಂಬ ಖುಷಿ ಆಯಿತು. ಅದಾದಮೇಲೆ ಅದನ್ನು ನನ್ನ ಮೊಬೈಲ್ ಸ್ಟೇಟಸ್ಗೆ ಹಾಕೊಂಡ್ಮೇಲೆ ಹಿಂಗೆ ಸ್ಟೇಟಸ್ ನೋಡಿದವರು ನನಗೆ ತುಂಬ ಜನ ಕಾಲ್ ಮಾಡಿದ್ರು. ಸ್ಫೂರ್ತಿ ಕಾಲ್ ಮಾಡಿದರು, ಮೇಡಮ್ ನೀವು
ನನಗೆ ಈ ಕವನವನ್ನ ಓದ್ಬಿಟ್ಟು ಬಹಳ ಬೇಸರ ಆಯ್ತು. ನನಗೆ ಓದಿನೇ ನನಗೆ ಕಣ್ಣೀರು ಬರ್ತಾ ಇದೆ. ನೀವು ನಿಮ್ಮ ಮನಸ್ಸಿನ ನೋವನ್ನ ಇಷ್ಟು ಚೆನ್ನಾಗಿ ಬರ್ದಿರಾ, ನೀವು ಬರವಣಿಗೆ ಮಾಡ್ಬೇಕಾದ್ರೆ ನಿಮಗೆ ಎಷ್ಟು ದುಃಖ ಆಗಿರಬಹುದು ಅಂತೇಳಿ ಒಂದಿಬ್ರು ನನಗೆ ಕಾಲ್ ಮಾಡಿ ಹೇಳಿದಾಗ ನನಗೆ ಅನಿಸ್ತು, ನನಗೆ ನನ್ನ ಸಾಲುಗಳು ಮತ್ತೊಬ್ಬರ ಮನಸ್ಸಿಗೆ ತಟ್ತಾ ಇದ್ದಾವೆ ಅಂದ್ರೆ ನಾನು ಬರಿಬೇಕು, ಇನ್ನೂ ಏನಾದರೂ ಒಬ್ರು ಮನಸ್ಸು ನನ್ನ ಬರವಣಿಗೆ ನೋಡಿ ಅವ್ರ ಮನಸ್ಸು ಪರಿವರ್ತನೆ ಆಗಬಹುದು ಅಂತ ತಿಳ್ಕೊಂಡು ನಾನು ಮತ್ತೆ ಕವನಗಳನ್ನ ಬರೆಯೋದಕ್ಕೆ ಪ್ರಾರಂಭಿಸಿಬಿಟ್ಟೆ. ಒಂದ್ ಕಡೆ ಬಡತನ, ಮತ್ತೊಂದ್ ಕಡೆ ರೈತ ಕುಟುಂಬದ ಪತಿ, ಈ ಜೊತೆಗೆ ಒಂದಷ್ಟು ನಗರ ಪ್ರದೇಶದ ಸಂಪರ್ಕ ಇಲ್ಲದ ಊರುಗಳಲ್ಲಿ ವಾಸ ಇದ್ದ ನೀವು ಈ ರೈತ ಕುಟುಂಬದ ಆಗು ಹೋಗುಗಳನ್ನ, ಆ ಹಳ್ಳಿ ಪರಿಸರದ ಚಿತ್ರಣಗಳನ್ನ ಚಿತ್ರಿಸಿದಂತಹ ಸಂದರ್ಭಗಳನ್ನ ನೆನಪು ಮಾಡ್ಕೊಳ್ಳಿ. ಹಳ್ಳಿಯಲ್ಲಿ ಅಂದ್ರೆ ಒಂದು ಏನಾಗ್ತಿತ್ತು ಅಂದ್ರೆ ನಮ್ಮದು ಜಮೀನು ಇತ್ತು, ನಾವು ಬೆಳೆಯನ್ನ ಹಾಕ್ತಾ ಇದ್ವಿ. ಆದ್ರೆ ಅದಕ್ಕೆ ಸರಿಯಾಗಿ ನಮಗೆ ಬೆಲೆನೇ ಸಿಗ್ತಾ ಇರ್ಲಿಲ್ಲ. ನಾವು ಬರೀ ಹೆಣ್ಮಕ್ಳಾದ್ರಿಂದ ಏನು ಅಂದ್ರೆ, ನಾವು ಈಗ ಒಂದು ಮೆಕ್ಕೆಜೋಳ ಹಾಕಿದೀವಿ ಅಂದ್ರೆ ಅದು ಹೋಗಿ ಹೊಲ ಕಾಯ್ಬೇಕು. ನಾವು ಬರೀ ಹೆಣ್ಮಕ್ಳಾದ್ರಿಂದ ನಾವು ಹೊಲ ಕಾಯಕ್ ಹೋಗ್ತಾ ಇರ್ಲಿಲ್ಲ. ಆಗ ಏನಾಗ್ತಿತ್ತು ಅಂದ್ರೆ ಹಂದಿಗಳೆಲ್ಲ ಬಂದು ಹಾಳು ಮಾಡಿ ನಮಗೆ ಬೆಳೆ ಅನ್ನೋದು ಕೂಡ ನಮಗೆ ಸಿಗ್ತಾ ಇರ್ಲಿಲ್ಲ. ನಮಗೆ ಸ್ವಲ್ಪ ಜಮೀನ್ ಇದ್ರೂ ಕೂಡ ಅದನ್ನ ಬೆಳೆದು ನಮ್ಮನ್ನ ಸಾಕುವಷ್ಟು ಒಂದು ಇದು ನಮ್ಮ ತಂದೆ ತಾಯಿಗೆ ಸ್ವಲ್ಪ ಕಷ್ಟ ಆಗ್ಬಿಟ್ಟಿತ್ತು. ಹಂಗಾಗಿ ರೈತರದ್ದು ಜೀವನ ಬಹಳ ಸ್ವಲ್ಪ ಕಷ್ಟನೇ ಸರ್. ಈಗ ಅನ್ನದಾತ ರೈತ ಆಗಿರಬಹುದು, ಅವನ ದೇಶದ ಬೆನ್ನೆಲುಬು. ಆದ್ರೆ ಈಗ ಏನಾಗಿದೆ ಅಂದ್ರೆ ಅವನಿಗೆ ಬೆನ್ತಟ್ಟೋದು ಸ್ವಲ್ಪ ಕಡಿಮೆ ಆಗ್ಬಿಟ್ಟಿದೆ. ಒಂದ್ ಕಡೆ ಕ್ರಿಮಿಗಳ ಕಾಟ, ಮತ್ತೊಂದ್ ಕಡೆ ಪ್ರಾಣಿಗಳ ಕಾಟ, ಮುಗಿದೊಂದ್ ಕಡೆ ಮಳೆ ಬಾರದ ಮೋಡದ ಕೆಳಗೆ ಕುಳಿತ ರೈತನ ಬದುಕು ಒಂದ್ ರೀತಿ ಕಷ್ಟಕರ. ಆ ಹೊತ್ತಿನ ದಿನಮಾನದಲ್ಲಿ ನೀವು ಓದಿದ ಒಬ್ಬ ಪದವೀಧರೆಯಾಗಬಲ್ಲ ವಿದ್ಯಾರ್ಥಿ ಒಬ್ಬ ರೈತನ ಕೈ ಹಿಡಿದು ಆ ಸಂದರ್ಭದಲ್ಲಿ ನೀವು ಆ ಸಂಸಾರಕ್ಕೆ ಹೊಂದಿಕೊಂಡದ್ದು ಹೇಗೆ? ನನಗೆ ಮದುವೆ ಆಗೋದು ಇಷ್ಟ ಇರಲಿಲ್ಲ. ಹೇಳಿದ್ನಲ್ಲ, ಜನಗಳ ಮಾತುಗಳಿಗೆ ಮತ್ತೆ ಬಲಿಯಾಗಬಾರ್ದು ಅಂತ ಹೇಳಿ ನಮಗೆ ಮೊದಲು ಬಂದಿದ್ದೆ ಅವರು, ಗಂಡು ನೋಡಕ್ಕೆ ಅಂತ ಬಂದಿದ್ದೆ ಅವರು ನಾವು ವರದಕ್ಷಿಣೆ ಬೇಡ, ಫ್ರೀಯಾಗಿ ಮದುವೆ ಮಾಡ್ಕೊಳ್ತೀವಿ ಅಂದ್ರು. ಅದಾದ್ಮೇಲೆ ನನ್ನ ತಂಗಿ ಒಬ್ಳಿದ್ಲು, ಅವರಿಬ್ರು ಅಣ್ಣ ತಮ್ಮ, ನಾವಿಬ್ರು ಅಕ್ಕ ತಂಗಿ ಆದ್ರಿಂದ ಫ್ರೀಯಾಗಿ ಅಂದ್ಮೇಲೆ ಅವರು ಇನ್ನೂ ಒಂದು ಹೇಳಿದ್ರು, ನಿಮ್ ತಂಗಿನೂ ಕೂಡ ಮದುವೆ ಮಾಡ್ಕೊಳ್ಳಿ. ಈಗ ನಮ್ಮ ತಂದೆ ತಾಯಿಗೂ ಹೊರೆ ಆಗಲ್ಲ, ನಮ್ಮಿಬ್ರು ಮದುವೆ ಆದ್ರೆ ಇನ್ನೊಬ್ಳು ಇರ್ತಾಳೆ ಅಂತ ಹೇಳಿ ನಮಗೆ ಒಂದು ಇದಾಗಿ, ನಾನು ಇಲ್ಲ ನನಗೆ ಮದುವೆಗೆ ಒಪ್ಪಿಗೆ ಇದೆ ಅಂತ ಹೇಳಿ, ನೀವು ಸಂಸಾರದ ಹಿತಕ್ಕಾಗಿ ತಂದೆ ತಾಯಿಗಳು ಹೊರೆ ಕಡಿಮೆ ಆಗುತ್ತೆ ಅನ್ನೋ ಕಾರಣಕ್ಕೆ, ಆಮೇಲೆ ಅಕ್ಕ ತಂಗಿ ಒಟ್ಟಿಗೆ ಇರ್ತೀವಲ್ಲ ಅನ್ನೋ ಒಂದು ಖುಷಿಯ ಕಾರಣಕ್ಕಾಗಿ ಮದುವೆ ಆದದ್ದು. ಈಗಲೂ ಸಹ ನೀವು ಕೂಡು ಕುಟುಂಬದಲ್ಲಿದ್ದೀರಿ? ಹೌದು ಸರ್, ಈಗಲೂ ಕೂಡ ಕೂಡು ಕುಟುಂಬದಲ್ಲಿದ್ದೀವಿ. ನಮ್ದು ಅವಿಭಕ್ತ ಕುಟುಂಬ. ನಾನು, ನನ್ನ ತಂಗಿ, ಅತ್ತೆ, ಮಾವ, ಗಂಡ, ಮಕ್ಕಳು, ಮೈದುನ, ಎಲ್ರು ಒಂದೇ ಫ್ಯಾಮಿಲಿಯಲ್ಲಿ. ಈಗ ಕೆಲವು ಮನೆಗಳಲ್ಲಿ ಅತ್ತೆ ಸೊಸೆ ಅಂದ ತಕ್ಷಣನೇ ಏನೋ ಒಂದಷ್ಟು ಇರುಸು ಮುರುಸುಗಳಿರ್ತವೆ. ನೀವು ಅತ್ತೆ ಜೊತೆ ಹೇಗೆ ಮಗಳಾಗಿ ಹೊಂದ್ಕೊಂಡಿದ್ದೀರೋ, ಅತ್ತೆ ನಿಮ್ಮನ್ನು ಮಗಳಾಗಿ ಸ್ವೀಕರಿಸಿದ್ದಾರಾ? ಹೇಳ್ಬೇಕು ಅಂದ್ರೆ ಸ್ವಲ್ಪ ನಮ್ಮ ಅತ್ತೆ ನಮಗೆ ಮಗಳಿಗಿಂತಲೂ ಜಾಸ್ತಿ ಪ್ರೀತಿ ಕೊಡುತ್ತೆ. ಎಷ್ಟು ಚೆನ್ನಾಗಿ ನೋಡ್ಕೊಂತತೆ ಅಂದ್ರೆ, ನಮಗೆ ಕೆಲವೊಂದು ಸಲ ನಾನೇ ಸ್ವಲ್ಪ ಸಿಟ್ಟಾಗಿ ಅವ್ರನ್ನ ಮಾತಾಡ್ಸೋದ್ ಬಿಟ್ರು ಅವ್ರು ನನ್ನ ಮಾತಾಡ್ಸ ಬಿಡಲ್ಲ. ಹಿಂಗಾದ್ರು ಮಾಡಿ ನನ್ನನ್ನೇ ಮಾತಾಡ್ಸಿ ಅವರ ಒಂದು ದಾರಿಗೆ ಎಳ್ಕೊಂತಾರೆ ಹೊರತು ನಮ್ಮನ್ನು ಒಂಟಿಯಾಗಿ ಬಿಡಲ್ಲ ಅವರು. ಹಂಗಾಗಿ ನಮ್ಮ ಅತ್ತೆ ಬಹಳ ಒಳ್ಳೆಯವರು. ಆಮೇಲೆ ನಾವು ಡೆಲಿವರಿ ಆದ ಸಂದರ್ಭದಲ್ಲಿ ತವ್ರ ಮನೆಗೆ ಹೋಗೋದು ಹೆಣ್ಮಕ್ಳು ಸಹಜ. ಆದ್ರೆ ನಮ್ಮ ಅತ್ತೆ ಪ್ರತಿಯೊಂದನ್ನು ಅವರೇ ನೋಡ್ಕೊಂಡು ಬಾಣಂತನ ಎಲ್ಲ ಕೂಡ ಅವರೇ ಮಾಡಿ. ಅಂದ್ರೆ ಇವತ್ತು ಸಮಾಜದಲ್ಲಿ ಒಂದು ಕೊಂಕ್ ಮಾತಿದೆ, ಅಯ್ಯೋ ಅತ್ತೆ ಅಂದ ತಕ್ಷಣನೇ ಅವ್ರು ಏನೆಲ್ಲ ಚಂದ ನೋಡ್ಕೊಂಡ್ರು ಅತ್ತೆಗೂ ಸೊಸೆಗೂ ಆಗೋದಿಲ್ಲ, ನಮ್ಮ ಅತ್ತಿ ಹೇಗೆ ಅಂತ. ನಿಮಗೆ ಬಹುಶಃ ಆ ತರದ ಅನುಭವ ಆಗಿಲ್ಲ, ತಾಯಿಯ ರೂಪದಲ್ಲಿ ಅವ್ರು ಕಾಣ್ತಾ ಇದ್ದಾರೆ ಅಂತೇಳಿ. ಅಂತವರು ಒಂದಷ್ಟು ಜನ ಇದ್ದಾರೆ. ಆದ್ರೆ ನಾವು ನೋಡುವ ದೃಷ್ಟಿಕೋನ ಬದಲಾಗಬೇಕು. ಆ ತಾಯಿಯ ರೂಪದಲ್ಲಿರುವ ಅತ್ತೆ, ನಿಮ್ಮ ರೈತ ಕುಟುಂಬದ ಗಂಡ, ಇವರು ನಿಮ್ಮ ಇವತ್ತಿನ ಕೃಷಿ ಕಾರ್ಯಕ್ಕೆ ಒಂದಷ್ಟು ಬೆಂಬಲವಾಗಿ ನಿಂತ ಕಾರಣಕ್ಕೆ ನಿಮ್ಮದು ಪೃಥ್ವಿ ಕವನ ಸಂಕಲನ ಬಿಡುಗಡೆ ಆಗಿದೆ ಅಂತ ಭಾವಿಸ್ತೇನೆ. ಆ ಕವನ ಸಂಕಲನ ಬಿಡುಗಡೆಗೆ ಒದಗಿ ಬಂದ ಸಂದರ್ಭ ಯಾವುದಮ್ಮ? ಸರ್, ನಾನು ಮೊಬೈಲಲ್ಲಿ ಒಂದು ಗ್ರೂಪಲ್ಲಿ ಅಕ್ಷರನಾದ ಪಬ್ಲಿಕೇಶನ್ಸ್ ಕಡೆಯಿಂದ ಕಡಿಮೆ ವೆಚ್ಚದಲ್ಲಿ ನಾವು ಕವನ ಬುಕ್ಸ್ ಮಾಡಿಕೊಡ್ತೀವಿ, ಕವನ ಸಂಕಲನಗಳನ್ನ, ಪುಸ್ತಕನೂ ಬಿಡುಗಡೆ ಮಾಡಿಕೊಡ್ತೀವಿ ಅಂದರು. ನಾನು ಸರಿ ಅಂತ ಹೇಳಿ ಅವರಿಗೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನನ್ನ ಕವನಗಳನ್ನೆಲ್ಲ ಅವರಿಗೆ ಕಳಿಸ್ಬಿಟ್ಟು ಮುನ್ನುಡಿ ಮತ್ತು ಬೆನ್ನುಡಿ, ನನಗೆ ಹಿಂಗೆ ಫೋನಲ್ಲಿ ಪರಿಚಯ ಆಗಿರುವಂತಹ ವ್ಯಕ್ತಿಗಳ ಹತ್ರನೇ ಮುನ್ನುಡಿನೂ ಕೂಡ ಬರ್ಸಿದೆ, ಬೆನ್ನುಡಿ ಎಲ್ಲ ಬರೆಸ್ಬಿಟ್ಟು ನಾನು ಬರೀ ಫೋನಲ್ಲೇ ಅವರಿಗೆಲ್ಲ ಕಳಿಸ್ಬಿಟ್ಟು ನನ್ನ 2 ಕವನ ಸಂಕಲನಗಳು ಕೂಡ ಬಿಡುಗಡೆ ಆಗೋದಕ್ಕೆ ಅವರು ಅಕ್ಷರನಾದ ಪಬ್ಲಿಕೇಶನ್ಸ್ ನವರು ಕಾರಣ ಆದ್ರು ಸರ್. ಅಂದ್ರೆ ಬರೆಯುವಂತವ್ರಿಗೆ ಬಹಳಷ್ಟು ಗೊಂದಲ ಏನಂದ್ರೆ, ಅಯ್ಯೋ ಬರದದ್ನ ಯಾರು ಬಿಡುಗಡೆ ಮಾಡಲ್ಲಪ್ಪ, ಪ್ರಿಂಟ್ ಹಾಕ್ಸೋದು ಭಾರಿ ಕಷ್ಟ, ಈ ತರದ ಗೊಂದಲದಲ್ಲಿರೋರಿಗೆ ಈ ತರ ಒಂದಷ್ಟು ಪಬ್ಲಿಕೇಶನ್ಸ್ ನೆರವಾಗ್ತಾರೆ ಅನ್ನುವಂತ ಮಾಹಿತಿನೂ ಒಳ್ಳೆ ಸಂದೇಶ ಅಂತ ಕಾಣುತ್ತೆ. ಅದಾದ್ಮೇಲೆ ಪೃಥ್ವಿ ಆದ್ಮೇಲೆ ನಿಮ್ಮ ಮುಂದಿನ ಲೇಖನ ಹೇಗೆ ಮುಂದುವರಿಯಿತು?
ಪೃಥ್ವಿ ಕವನ ಸಂಕಲನ ಆದ್ಮೇಲೆ ಪೃಥ್ವಿ ಕವನ ಸಂಕಲನ ಅಂದ್ರೆ ಒಂದು 40 ಕವನಗಳಿದಾವೆ. ಆಮೇಲೆ ಒಂದು ಬುಕ್ಸ್ ಆದ್ಮೇಲೆ ನಮಗೆ ಒಂದು ಕ್ಯೂರಿಯಾಸಿಟಿ, ಅದು ಧೈರ್ಯ ಬಂದ್ಬಿಡ್ತು, ಇನ್ನೂ ಒಂದು ಬರಿಬೇಕು ಅಂತ ಹೇಳಿ. ಆಮೇಲೆ ಹಂಗೆ ಬರಿತಾ ಇದ್ದೆ. ಆಮೇಲೆ ಅದು ಒಂದು 80 ಕವನಗಳಾಗಿದ್ವು. ಸುಮ್ಮನೆ ಬರ್ದಿಟ್ರೆ ಎಕ್ಸಸೈಸ್ ಅಲ್ಲಿ ಅದು ಚೆನ್ನಾಗಿರಲ್ಲ, ಅದು ಒಂದು ಪುಸ್ತಕ ಆಗ್ಬಿಡ್ಲಿ ಅಂತೇಳಿ ನಾನು ನೆಕ್ಸ್ಟ್ ಅಕ್ಷರನಾದ ಪಬ್ಲಿಕೇಶನ್ಸ್ ಕಡೆಗೆ ಕೊಟ್ಬಿಟ್ಟು ಅದು ಒಂದು ಪುಸ್ತಕವನ್ನ ಮಾಡಿಸ್ಕೊಂಡೆ. ಅವರೇ ಬಿಡುಗಡೆ ಕೂಡ ಮಾಡಿದ್ರು. ಹಾಗಾಗಿ ಇದಾದ್ಮೇಲೆ ನೀವು ಒಬ್ಬ ಕವಿತ್ರಿಯಾಗಿ ಗುರುತಿಸ್ಕೊಂಡ್ಮೇಲೆ ಯಾವ್ಯಾವ ಸಮಾರಂಭಗಳಲ್ಲಿ ಭಾಗವಹಿಸಿದ್ದು? ನಾನು ಸಮಾರಂಭಗಳಲ್ಲಿ ಪಾಲ್ಗೊಳ್ಳೋದು ಸ್ವಲ್ಪ ಕಡಿಮೆ ಸರ್. ಆದ್ರೂ ಮೊನ್ನೆ ಹೊಳಲ್ಕೆರೆಯಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದಾಗ ಅಲ್ಲಿ ಒಂದು ವೇದಿಕೆ ಸಿಕ್ತು. ನನಗೆ ಬಹಳ ಖುಷಿ ಆಯ್ತು. ವೇದಿಕೆ ಸಿಕ್ಕದ್ ನಮ್ಮನೆ ನಮ್ಮ ಅತ್ತೆ ಮಾವಗೂ ಅವತ್ತು ಅವರಿಗೆ ಕಳ್ಸೋದು ಬೇಡ ಅಂತ ಒಂದ್ ಮನ್ಸು, ಆದ್ರೂ ಒಂದು ಒಳ ಮನ್ಸು ಕಳಿಸ್ಬೇಕು ಅಂತ. ಆದ್ರೂ ನನಗೆ ಒಂದು ಪ್ರೋತ್ಸಾಹ ಕೊಟ್ಟು ಹೋಗ್ಬಾ ಅಂತ ಹೇಳಿ ಕಳ್ಸಿದ್ರು. ನಮ್ಮ ಮನೆಯವರೇ ನನ್ನನ್ನು ಕರ್ಕೊಂಡು ಹೋಗಿ ಅವತ್ತು ಫಂಕ್ಷನ್ ಅಲ್ಲಿ ನೋಡಿ ಅವ್ರಿಗೆ ಖುಷಿ ಆಯ್ತು, ನಮ್ಮ ಮನೆಯವರು ಒಂದು ವೇದಿಕೆ ಸಿಕ್ಕಿದೆಯಲ್ಲ ಅಂತೇಳಿ ಅವ್ರಿಗೆ ಖುಷಿ ಆಯ್ತು. ಆ ಒಂದು ಖುಷಿ ಸಿಕ್ಕ ಮೇಲೆ ಇನ್ನೂ ಬರಿಬೇಕು ಇವಳು, ಇನ್ನೂ ಏನಾದ್ರೂ ಸಾಧನೆ ಮಾಡ್ಲಿ ಅಂತ ಅವ್ರ ಮನಸ್ಸಲ್ಲೂ ಈಗ ಹುಟ್ಟಿದೆ ಸರ್. ಅಂದ್ರೆ ಈ ತರದ ಪ್ರೋತ್ಸಾಹ ಬೆಂಬಲಗಳು ಸಿಕ್ಕರೆ ಒಬ್ಬ ಗೃಹಿಣಿಯೂ ಕೂಡ ಒಂದು ಸಾಹಿತ್ಯದ ಪರಿಚಾರಕಳಾಗಿ ಕೆಲಸವನ್ನು ಮಾಡಬಹುದು, ಸಮಾಜದಲ್ಲಿ ಸ್ಥಾನ ಮಾನ ಸನ್ಮಾನಗಳಿಗೆ ಭಾಜನರಾಗಬಹುದು ಅನ್ನುವಂತ ಧೈರ್ಯ ಮತ್ತು ಆಶಾಭಾವನೆ ಮೂಡುತ್ತಲ್ವ? ಹೌದು ಸರ್. ಆ ತರದಲ್ಲಿ ಬರೆಯಬಲ್ಲಂತಹ ಅನೇಕ ಜನ ಗುಪ್ತವಾಗಿರುವಂತಹ ಲೇಖಕಿಯರಿಗೆ ನಿಮ್ಮ ಮಾತೇನು? ಈಗ ಏನು ಅಂದ್ರೆ, ನಾವು ಕೆಲವೊಬ್ಬ ಹೆಣ್ಮಕ್ಳ ಸ್ಥಿತಿ ಹೇಗಂದ್ರೆ ಎಲೆಮರಿಯ ಕಾಯಿ ಅಂತ ಇರ್ತಾರೆ ಅವರು. ಈಗ ನಾವು ಒಂದು ಕಾಡಿಗೆ ಹೋದಾಗ ಅಲ್ಲಿ ಒಂದು ಹೂವು ಇದೆ, ಅದ್ರ ಪರಿಮಳ ಬೀರೋದು ನಾವು ಅಲ್ಲಿ ಹೋದ್ಮೇಲೆ ಪರಿಮಳ ಬೀರುತ್ತೆ. ಈಗ ಹಳ್ಳಿಯಲ್ಲಿ ನನ್ನಂತ ಪ್ರತಿಭೆಗಳು ಹಲವಾರು ಜನ ಇರ್ತಾರೆ, ಅವ್ರನ್ನ ನಾವು ಗುರುತಿಸೋದ್ ಕಷ್ಟ. ಈಗ ಕಾಡು ಕುಸುಮವನ್ನ ನಾವು ಪಡಿಬೇಕು ಅಂದ್ರೆ ಕಾಡಿಗೆ ಹೋಗಿ ಅಲ್ಲಿ ನಾವು ಆ ವಾಸನೆ ಹಿಡ್ಕೊಂಡು ಆ ಹೂ ಕಿತ್ಕೊಂಡ್ ಬರ್ತೀವಿ. ಆ ತರ ಈ ತರ ಹೆಣ್ಮಕ್ಳನ್ನು ಗುರುತಿಸ್ಬೇಕು ಅಂತ ನಾನು ಭಾವಿಸ್ತೀನಿ ಸರ್. ಅದು ನಿಮ್ಮ ಆಸೆ ಈಡೇರುವಂತ ದಿನಮಾನಗಳು ಬರಲಿ, ಸಾಹಿತ್ಯ ಮತ್ತು ಸಾಹಿತ್ಯ ಕೃಷಿಯ ಅನೇಕ ಜನರು ಈ ತರ ಬೆಂಬಲವಾಗಿ ನಿಲ್ಲಿ ಅಂತ ಆಶಿಸ್ತೇನೆ. ಒಂದು ಕವನವನ್ನ ಈಗ ನೀವು ವಾಚನ ಮಾಡಿ ಸರ್. ನಾನು ಮೊದಲಿಗೆ ಅಗಲಿದ ಅಪ್ಪ ಅಂತೇಳಿ ನನ್ನ ತಂದೆಯವರನ್ನ ಕುರಿತು ಬರೆದಂತಹ ಕವನ, ಅದನ್ನೇ ನಾನು ವಾಚನ ಮಾಡ್ತೀನಿ ಸರ್. ನನ್ನ ಕವನದ ಶೀರ್ಷಿಕೆ ಅಗಲಿದ ಅಪ್ಪ. ಕಳೆದಿಹುದು ಸಮಯ, ಹದಗೆಟ್ಟಿತ್ತು ನನ್ನಪ್ಪನ ಆರೋಗ್ಯ. ಹೆಚ್ಚು ದಿನ ಉಳಿಯುವ ಆಗಿಲ್ಲ ಭಾಗ್ಯ, ಹತ್ತಿರವಾಗಿದೆ ದುಃಖ ಕೊಟ್ಟು ಮರೆಯಾಗುವ ಸೂತಕದ ಸಮಯ. ನಡು ಹಗಲೇ ಕತ್ತಲಾಗಿದೆ ನನ್ನಪ್ಪನ ನರಳಾಟವ ಕಂಡು, ಮನಸ್ಸು ಕಲ್ಲಾಗಿದೆ ದೂರಾಗುವ ಅಪ್ಪನ ನೆನೆದು. ಮಗಳೆಂದು ಕೂಗಿ ಕರೆವ ಪರಿಯ ಕಂಡು ಮನವು ಬಿಕ್ಕಿ ಬಿಕ್ಕಿ ಅಳುತ್ತಿದೆ, ಹೃದಯ ನೋವಿಂದ ಪರಿತಪಿಸುತ್ತಿದೆ. ಬದುಕು ಸಾಕೆನಿಸುತ್ತಿದೆ ನನ್ನಪ್ಪನ ಸ್ಥಿತಿಯ ನೋಡಿ. ಮಾತಿನ್ನು ಮುಗಿದಿರಲಿಲ್ಲ, ಮಾತಾಡುತ್ತಲೇ ಇದ್ದ ಅಪ್ಪ ಒಮ್ಮೆಲೆ ಮೌನವಾದರು. ಕೊನೆಗೂ ದೇವರ ಕರೆಗೆ ಹೋಗೊಟ್ಟು ದೇಹದಿ ದೂರಾದ ಆತ್ಮವು, ಉಳಿದ ಅಪ್ಪನ ಜಡದೇಹವು. ಮೇಲ್ಬಿದ್ದು ಅಬ್ಬರಿಸಿದೆ ಮಾತಾಡೆಂದು, ಬೇಸರವು ಮನೆ ಮಾಡಿದೆ ಸಂತಸವ ಹೊರದೂಡಿದೆ. ನನ್ನಪ್ಪನ ಚಿರನಿದ್ರೆಯು, ಮೌನವಾಗಿಯೇ ಮಲಗಿದ ನನ್ನಪ್ಪನ ಸ್ಥಿತಿಯು. ಗಂಡು ದಿಕ್ಕಿಲ್ಲದ ಮನೆಯಲ್ಲಿ ಅಪ್ಪನ ಸಾವಿನ ಮೆರವಣಿಗೆಯಲ್ಲಿ ಕಿಚ್ಚಿಡಿದು ಮುಂದೆ ಸಾಗಲು, ಅವರಿಗೆ ಸಗ್ಗದ ದಾರಿ ತೋರಲು ಯಾರಿಲ್ಲವಾದರೆಂದು ಯೋಚಿಸಿರಲು, ಕೊನೆಗೊಮ್ಮೆ ಅನಿಸಿರಲು ನಾವು ಮಕ್ಕಳಲ್ಲವೇ, ಕಿಚ್ಚಿಡಿದು ಋಣ ತೀರಿಸಲು ನಮಗೂ ಹಕ್ಕಿಲ್ಲವೇ. ಗಂಡಾದರೇನು ಹೆಣ್ಣಾದರೇನು, ಅಪ್ಪ ಅಮ್ಮರಿಗೆ ಎಲ್ಲರೂ ಮಕ್ಕಳಲ್ಲವೇನು. ಸಾಕ್ಷಾತ್ ಸೀತಾಮಾತೆಯೇ ದಶರಥ ಮಹಾರಾಜರಿಗೆ ಪಿಂಡ ಪ್ರದಾನ ಮಾಡಲಿಲ್ಲವೇನು. ಚಿಕ್ಕ ತಂಗಿಯು ಹಿಡಿದಳು ಕಿಚ್ಚು, ಜನರಿಗೆಲ್ಲ ದಿಗ್ಭ್ರಾಂತತೆಯ ಹುಚ್ಚು. ಮೆರವಣಿಗೆಯು ಮಸಣದ ಕಡೆಗೆ, ನನ್ನಪ್ಪನ ಶಾಶ್ವತ ಮನೆಗೆ. ಹಿಡಿಮಣ್ಣು ಹಾಕಿ ಕೊನೆಗೆ ಋಣವ ತೀರಿಸುವಂತಾಯಿತು ಅಪ್ಪನಿಗೆ. ಕಳೆದುಕೊಂಡೆವು ನಿಷ್ಕಲ್ಮಶ ಪ್ರೀತಿಯ, ಮರೆಯಲಾರೆವು ಅಪ್ಪನ ನೀತಿಯ. ದೂರಾದರೂ ಸನಿಹವಾಗಿಹರು, ಸದಾ ಸವಿ ನೆನಪಿನಲ್ಲಿ ಹಸಿರಾಗಿಹರು. ಅವರ ಆಶೀರ್ವಾದವೇ ನಮಗೆ ಶ್ರೀರಕ್ಷೆ, ಅವರ ಮೌಲ್ಯಗಳೇ ಜೀವನ ಕಕ್ಷೆ. ಅಂದರೆ ಅಗಲಿದ ಅಪ್ಪನ ಅಂತಿಮ ಯಾತ್ರೆ, ಆ ಸಂದರ್ಭದಲ್ಲಿ ತೆಗೆದುಕೊಂಡ ನಿರ್ಧಾರ, ಹೆಣ್ಣು ಕೇವಲ ಹೆಣ್ಣಲ್ಲದೆ ಗಂಡಾಗಿಯೂ ಎಲ್ಲ ಕಾರ್ಯಗಳನ್ನು ಮಾಡಿ ಋಣ ತೀರಿಸಬಹುದು ಅನ್ನುವಂಥ ಅರ್ಥಪೂರ್ಣ ಮಾತುಗಳನ್ನು ಹೇಳಿದ್ದೀರಿ. ಈಗ ಮತ್ತೊಂದು ಕವನವನ್ನು ವಾಚನ ಮಾಡಿ. ನನಗೆ ಆ ಕವನದ ಶೀರ್ಷಿಕೆ ಹೇಳ್ತೀನಿ. ನನ್ನ ಕವನದ ಶೀರ್ಷಿಕೆ ನನಗೆ ನಾನೇ ಸಾಂತ್ವನ ಅಂತ ಹೇಳಿ.
ಜೀವನವೇ ಸಾಕಾಗಿದೆ, ಜೀವವಿದ್ದರೂ ನಿರ್ಜೀವಿಗಳಂತೆ ಬದುಕುವ ಜನರಿಂದ ಜಡದೇಹಗಳು ಮಲಗಿರುವ ಮಸಣದೊಳಗೆ ನಿಶ್ಶಬ್ದವಾಗಿ ಜೊತೆಗಿರಬೇಕೆನಿಸಿದೆ. ಹೃದಯವಿಲ್ಲದಂತೆ ವರ್ತಿಸುವ ಅಮಾನವೀಯರೊಂದಿಗಿನ ಮನಸ್ತಾಪದಿಂದ ಮನವು ಸುತ್ತುತ್ತಿದೆ ಸುಡುಗಾಡಿನಲ್ಲಿ. ಮಸಣದೊಳಗಿನ ಜಡದೇಹಗಳ ಸಂಘದಲ್ಲಿ ಏನೋ ನಿರಾಳತನ. ಯಾರೂ ಹಂಗಿಸುವವರಿಲ್ಲ, ಯಾರೊಂದಿಗೂ ಕಲಹವಿಲ್ಲ. ಬೆನ್ನ ಹಿಂದೆ ಕಪಟತನದಿ ಕ್ಷಣ ಕ್ಷಣಕ್ಕೂ ಟೀಕಿಸುವ ಮಂದಿ. ಹಲ್ಕಿರಿದು ನಗುವರು ಏನೂ ಆಗಿಲ್ಲವಂತೆ ಮುಖವ ನೋಡಿ. ಕಷ್ಟ ಕಾರ್ಪಣ್ಯಗಳು ಯಾರಿಗಿಲ್ಲ? ನೀನಿಂದು ಕಂಡು ನನ್ನ ನಕ್ಕಿರಬಹುದು, ಆದರೆ ನಾನೊಂದುಕೊಳ್ಳಲಾರೆ, ಕುಗ್ಗಿ ಸೋಲಲಾರೆ. ಯಾರಿಗೂ ಜಗ್ಗದವಳು, ಜಡದೇಹದಲ್ಲಿ ಉಸಿರಿದೆಯಷ್ಟೇ, ಮನಸ್ಸು ಕಲ್ಲಾಗಿದೆ. ಎಷ್ಟು ಸತಾಯಿಸಿದರೂ ಕಣ್ಣೀರಿಡುತ್ತಿಲ್ಲ, ಸಹಿಸಿ ಸುಮ್ಮನಿದ್ದೇನೆ. ಎಷ್ಟು ಕಾಲು ಕೆರೆದರೂ ಜಗಳಕ್ಕೂ ಬರುತ್ತಿಲ್ಲ, ನಮ್ಮ ಸಮಯ ವ್ಯರ್ಥವಾಯಿತಲ್ಲ ಎಂಬ ನಿರಾಶಾ ಭಾವ ನಿಮ್ಮದಾಗಿದೆಯಲ್ಲ. ಬಿಟ್ಟು ಬಿಡಬೇಕು ಅವಳನ್ನು ಎಂದು ನಿಟ್ಟುಸಿರು ಬಿಟ್ಟು ಎದುರಾಡಿ ಸುಮ್ಮನಾಗಲೇಬೇಕಲ್ಲ. ನೋವ ಕೊಡುವುದೇ ಬಿಟ್ಟರಲ್ಲ. ನೋವಿನ ಸರಮಾಲೆಗೆ ಹೃದಯ ಜಯಿಸಿ ಮಾಲೆಯಾಗಿಸಿದಾಗಲೇ ಗೆದ್ದ ಸಂಭ್ರಮವಿದೆ. ನೋವುಗಳು ಭಯಪಡುತ್ತಿವೆ ಇರಲು ನನ್ನೊಂದಿಗೆ. ಮನವೆಂಬುದು ಮುಗಿಲಾದರೆ ಕಡಲಷ್ಟೇ ಹನಿ ನೀರಿದೆ ಕಣ್ಣಲ್ಲಿ. ಎಷ್ಟು ಸುರಿದರೂ ಬರಿದಾಗದು ಕಡಲು. ಕುದಿಯುವ ಜನರೆದುರು ನೆಮ್ಮದಿಯಿಂದ ನಾನಿರಲು ಸಾಕು ಸಾಂತ್ವನ ನನಗೆ ನಾನೇ ಜೊತೆಗಿರಲು. ಅಂದರೆ ನೋವು, ಕಣ್ಣೀರು, ಕಷ್ಟಗಳು ನಿಮ್ಮೊಂದಿಗಿರೋದಕ್ಕೆ ಎದುರ್ಕೊಂಡು ಓಡೋಗ್ತವೆ ಅನ್ನುವಂಥ, ಅಂದರೆ ಒಂದು ಹೆಣ್ಣಿಗೆ ಸ್ಥೈರ್ಯವನ್ನು ತುಂಬುವ ಮಾತುಗಳನ್ನು ಹೇಳಿದ್ದೀರಿ. ನಿಮ್ಮ ಮುಂದಿನ ಯೋಚನೆ, ಮುಂದಿನ ಬರಹ ಅಥವಾ ಪ್ರಕಟಣೆ ಯಾವುದಾದ್ರೂ ಇದೆಯಮ್ಮ? ನಂದು ಮುಂದಿನ ಬರಹ ಅಂತೇಳಿ ನಾನು ಮತ್ತೆ ಪುಸ್ತಕ ಏನು ಮಾಡಿಸಿಲ್ಲ ಸರ್. ಒಂದು ನನ್ನ ಲೇಖನಗಳನ್ನು ಬರಿತಾ ಇದ್ದೀನಿ. ಲೇಖನಗಳನ್ನು ಅಂದರೆ ನನ್ನವು ಲೇಖನಗಳು ಹೆಂಗೆ ಅಂದರೆ ವಾಸ್ತವ ಚಿತ್ರಣ. ಇವತ್ತು ಏನು ನಡೆಯುತ್ತೋ ಆ ಥರ, ಒಟ್ಟು ನನ್ನ ಜನಸಾಮಾನ್ಯರಿಗೆ ಹತ್ತಿರವಾಗಿರ್ತವೆ. ಒಂದು ನೀವಾಗಿರಿ ಆ ಥರ, ಅಂತರಂಗವೇ ನಿಜವಾದ ಸೌಂದರ್ಯ, ಮತ್ತು ಕ್ರೂರವೀದಿ, ಈ ಥರ ಲೇಖನಗಳನ್ನು ಬರೆದಿದ್ದೀನಿ. ಅದು ಪತ್ರಿಕೆಯಲ್ಲಿ ಪ್ರಕಟ ಆದಮೇಲೆ ನನಗೆ ಆ ಪತ್ರಿಕೆ ಪ್ರಕಟ ಆದಮೇಲೆ ಆ ಲೇಖನಗಳನ್ನು ಓದಿ ನನಗೆ ಕಾಲ್ ಮಾಡಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿರೋರು ಜನಸಂಖ್ಯೆಯನ್ನು ಜಾಸ್ತಿ ಆಯಿತು. ಅಂದರೆ ನನಗೆ ಅದೇ ಖುಷಿ ಸರ್. ಅಟ್ಲೀಸ್ಟ್ ನಮ್ಮದು ಒಂದು ಬರವಣಿಗೆ ಮತ್ತೊಬ್ಬರ ಮನಸ್ಸಿಗೆ ಮುಟ್ತಾ ಇದೆ ಅನ್ನೋದೇ ನನಗೆ ಒಂದು ಖುಷಿ ಸರ್. ಖುಷಿ. ಓಕೆ ಮೇಡಮ್, ಒಂದಷ್ಟು ಹಳ್ಳಿ ಬದುಕಿನ ಸೊಗಡನ್ನು ಹೀರಿಕೊಂಡು ಹಳ್ಳಿ ಅಯ್ಯೋ ಬಿಡಬೇಕಪ್ಪ ಅನ್ನುವ ದಿನಮಾನಗಳಲ್ಲಿ ಹಳ್ಳಿಯಲ್ಲೇ ಒಂದು ಸೌಂದರ್ಯ ಇದೆ ಅನ್ನೋದನ್ನು ಆಸ್ವಾದಿಸ್ತಾ, ಕಷ್ಟಕ್ಕೂ ಸ್ಪಂದಿಸ್ತಾ ನಿಮ್ಮ ಬದುಕನ್ನು ಕಟ್ಟಿಕೊಂಡು ಸಾಹಿತ್ಯ ಕೃಷಿಯಲ್ಲಿ ಮುಂದುವರಿತಾ ಇದ್ದೀರಿ. ಇದು ನಿರಂತರವಾಗಲಿ ಸಾಗಲಿ ಅಂತೇಳಿ ನಮ್ಮ ವಾಹಿನಿಯ ಪರವಾಗಿ ಶುಭವನ್ನು ಕೋರ್ತಾ ನಮ್ಮ ಕರೆಗೆ ಹೋಗೊಟ್ಟು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡದಕ್ಕಾಗಿ ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ತಮಗೂ ಹಾಗೂ ಬಿಸಿ ಸುದ್ದಿ ವಾಹಿನಿಯವರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಪ್ರೇಕ್ಷಕರೇ, ಮತ್ತೊಬ್ಬ ಕವಿಯೊಂದಿಗೆ ಮುಂದಿನ ವಾರ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ನಮಸ್ಕಾರ.